ಶಬರಿ ಗುಹರಿಗೆ ಒಲಿದ ರಾಮ ನಿನ್ನ ಮಗನ್ ಕೈ ಬಿಡೋದಿಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರ ದಯ. ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ? ಲೋಕದಲ್ಲಿ ಕಂಬನಿಯ ನೊರೆಸುವವನೇ ಧನ್ಯ, ನಿಟ್ಟಿಸಿರನೊಂದ ಸಂತೈಸುವನೇ ಮಾನ್ಯ. ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವಗಣಿಯು. ಹೆರರ ಗೋಳನು ಕಂಡು ಎದೆ ಬೆಂದು ಬಟ್ಟೆಗೊಟ್ಟೊಬ್ಬನನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನು ತಂದು ಭರವಸೆ ನೀಯುವನೇ ಶಿವಗಣಿಯು. ಅದೇ ಧರ್ಮ, ಅದೇ ಯೋಗ. ಎದ್ದೇಳು ಭಿಕ್ಷುಕನೇ, ನನ್ನನ್ನದಳು ಮುಷ್ಟಿ ನಿನಗೆಕ್ಕಿ ಶಿವಪೂಜೆ ಮಾಡುವೆನು. ನೀನೆನ್ನ ದೇಗುಲವು, ನೀನೆನ್ನ ಸೋದರನು, ನೀನೆನ್ನ ಪರಶಿವನು. ಏಳು, ಎದ್ದೇಳು ಸೋದರನೇ, ಎದ್ದೇಳು ಭಿಕ್ಷುಕನೇ. ಏನ್ ಶಿವು? ಸಾರ್ ಬುಟ್ಟಿ. ಒಳ್ಳೇದಾಯ್ತು. ಇಲ್ದಿದ್ರೆ ಇದನ್ನ ಹೊತ್ಕೊಂಡು ಹೋಗಿ ಅಲ್ಲಿ ಸುರಿದ್ ಬರೋವರೆಗೂ ಕಾಯ್ಬೇಕಾಗಿತ್ತು. ಶಿವು, ನೀನ್ ಆ ಕಡೆ ಕೆಲಸ ನೋಡ್ಕೋ, ನಾನು ಈ ಕಡೆ ನೋಡ್ಕೋತೀನಿ. ಯಾರು ಬೇಗ ಕೆಲಸ ಮುಗಿಸ್ತಾರ ನೋಡೋಣ. ಸಾರ್, ನೀವೀಗ NSS ಕ್ಯಾಂಪ್ನಲ್ಲಿ ಕೆಲಸ ಮಾಡ್ತಿರ್ಬೋದು, ಆದ್ರೆ ನಾವು ವಂಶ ಪಾರಂಪರ್ಯವಾಗಿ ಕೆಲಸ ಮಾಡ್ತಾ ಬಂದಿರೋರು ಸಾರ್. ನಮ್ಮ ಹತ್ರ ಬೆಟ್ ಕಟ್ಬೇಡಿ. ಸರ್, ಶಿವು ಇದ್ ಕಡೆ ಎಲ್ಲ ಕೆಲಸ ಮಾಡಕ್ ಬೇಜಾರೇ ಆಗೋದಿಲ್ಲ ಅಲ್ಲ ಸರ್? ಹಾಗಾದ್ರೆ ನೀನು ಆ ಗುಂಪಿಗೆ ಸೇರ್ತೀಯೇನೋ? ಎಲ್ಲಾದ್ರೂ ಉಂಟಾ ಸರ್? ನಾವೆಲ್ಲ ಒಂದೇ ಗುಂಪು ತಾನೆ. ನೀವು ಕಾಲಲ್ಲಿ ತೋರ್ಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಡ್ತೇವೆ. ಮೊದಲು ಇದನ್ನ ಹೊತ್ಕೊಂಡೋಗು. ಸರ್, ನೀವು ತುಂಬಾ ಒಳ್ಳೆಯವರು ಸರ್. ನಿಮ್ಮಂತ ಲೆಕ್ಚರರ್ ಸಿಕ್ಕಿದ್ದು ನಮ್ ಪುಣ್ಯ. ಸ್ವಲ್ಪ ಅವಕಾಶ ಕೊಟ್ರೆ ಸಾಕು, ಬರೀ ರಾಮನಾಥನ ಸಾಕ್ಷಾತ್ ಶ್ರೀರಾಮಚಂದ್ರ ಮಾಡ್ಬಿಡ್ತೀನಿ. ಬೇಗ ಬಾರೆ. ಬಂದೆ ಕಣೆ. ಬೇಗ ಬಾಮ. ನನ್ ಮಂಕ್ರಿ ಬೇರೆ ತಗೊಂಡೊಟ್ಟೋಗಿದ್ಯಲ್ಲ. ಮಲ್ಗೆ ಹೂವಿನ ರಾಜ್ಕುಮಾರಿ ಬಿಸಿಲಲ್ಲಿ ನಿಂತ್ರೆ ಬಾಡೋಗ್ಬಿಡ್ತೀಯ. ಇಷ್ಟೊತ್ತೆ ಕಾಯ್ದು ಮೇಷ್ಟ್ರ ಹತ್ರ ಮಾತಾಡ್ತಿದ್ರೆ ನಮ್ಮನ್ನೆಲ್ಲ ಮರ್ತಿ ಹೋಗ್ತೀಯಾ? ಏನ್ ಸಮಾಚಾರ? ಏನದು? ಏನ್ ಮಾತಾಡ್ತಿದ್ಯಾ? ಯಾರಾದ್ರೂ ಕೇಳಿಸ್ಕೊಂಡೆ? ಹೆದರ್ಕೋಬೇಡ ಶೀಲಮ್ಮ, ನಾನ್ ಯಾರಿಗೂ ಬೇಡ ನೋಡು. ನಂಗ್ ಸಿಟ್ ಬಂದ್ರೆ ಈ ಮಂಕ್ರಿನ ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಹಾಕು. ನನ್ ಹೀರೋ ನೋಡಿ ಹಿಂದೆನೆ ನಿಂತಿದಾನಲ್ಲ, ಅವನೇನಾದ್ರೂ ಮಾಡಿದ್ರೆ ನನ್ ಬೈಬೇಡ. ಬೇಡ ಹೋಗು, ನೀನೇ ಹೀರೋ ಜೊತೆ ಡ್ಯೂಯೆಟ್ ಹಾಡು. ಏ ರಾಜ, ಈ ಬೈಕ್ ಕಲಿಸಿಕೊಡು ನಂಗೂ. ಟಾಟಾ ಟಾಟಾ. ಬೇಡ ಲಲಿತಾ, ಯಾರಾದ್ರೂ ನೋಡಿದ್ರೆ? ಏನ್ ರಾಜಪ್ಪ, ನೀನ್ ಯಾವಾಗ್ಲೂ ಹೀಗೆ, ಇನ್ನು ಮುಟ್ಟೆ ಇಲ್ಲ ಅಶ್ವಿಗೇನು ಆಯ್ತು ಅನ್ನೋ ತರ ಆಡ್ತಿಯಲ್ಲ. ಯಾಕಾದ್ರೂ ನೀನ್ ಸಹವಾಸ ಮಾಡಿದ್ನು? ರಾಮ ಕೃಷ್ಣ ನಿಮ್ಮನ್ನಲ್ಲ. ರಾಮ ರಾಮ ರಾಮ್ ರಾಮ್ ಬೋಲೋ ಐಸಾ. ಇನ್ನು ಕೊಂಚ ಐಸಾ. ರಾಮ್ ರಾಮ್ ಬೋಲೋ ಐಸಾ. ಇನ್ನು ನೋಡ್ಗುರು, ನಿಂಗೇನ್ ಮಾಡ್ತಿದ್ದಾನಂತ? ನಾವು ಕಲ್ಲೋರ್ತಿದ್ರೆ ಅವನ್ ಕೂತ್ ತಪಸ್ ಮಾಡ್ತಿದ್ದಾನೆ. ವಿಶ್ವಾಮಿತ್ರ ಮೇನ್ಕೆ ಕ್ಯಾವರೆ ಮಾಡ್ತಾಳೆ ಅಂತ ಕಾಯ್ತಾ ಇದ್ದಾನೆ. ಬರ್ತಾ ಇದೆ ನೋಡಿ. ಕೆಲಸ ಮಾಡೋದ್ ಬಿಟ್ಬಿಟ್ಟು ಹರಟೆ ಹೊಡಿತಾ ಕೂತಿದ್ಯಲ್ಲ. ನಮ್ಗೆ ಹರಟೆ ಅಂತಿದ್ಯಲ್ಲ, ಒಂದ್ ಬಾಜಿ ತಾಕತ್ತಿದ್ಯಾ? ಶುರುವಾಯ್ತು. ಸರಿ ಹೇಳು, ಇಲ್ಲಿನ ಕಲ್ಲುಗಳನ್ನೆಲ್ಲ ನೀನೊಬ್ನೇ ಎತ್ತಿ ರಸ್ತೆ ಮಾಡ್ಬೇಕು ಅಷ್ಟೇನಾ? ಆದ್ರೆ ಊರಿಗೆ ಹೋದ್ಮೇಲೆ ಎಲ್ರಿಗೂ ತಿಂಡಿ ನೀನೇ ಕೊಡಿಸ್ಬೇಕು. ಇಲ್ಲ ಇಲ್ಲಪ್ಪ, ಬೇಡ, ನಾವೆಲ್ಲ ಸೇರ್ಬೇಕು. ಬೇಡ ಗುರ್ತಾನೆ, ಶ್ಯಾಮ ತಿಂಡಿ ಕೊಡಿಸ್ತಾನೆ. ರಸ್ತೆ ಮಾಡ್ತಾನೆ, ಶ್ಯಾಮ ತಿಂಡಿ ಕೊಡಿಸ್ತಾನೆ. ಶಿವು ರಸ್ತೆ ಮಾಡ್ತಾನೆ, ಶ್ಯಾಮ ತಿಂಡಿ ಕೊಡಿಸ್ತಾನೆ. ಸ್ನೇಹದಿಂದ ಕೂಡಿ ಕಳೆದು ಆಟ ಆಡೋಣ, ಪ್ರೀತಿಯಿಂದ ಹಾದಿ ಸಾಗಿ ಲೋಕ ನೋಡೋಣ. ಭೇದ ಭಾವ ಎಲ್ಲ ತೊರೆದು ಕೂಡಿ ಹಾಡೋಣ, ನಿನ್ನೆ ನಾಳೆ ಚಿಂತೆ ಮರೆತು ನಕ್ಕು ನಲಿಯೋಣ.
ಪಾಂಚ ಪ್ರಾಯ ಬಂದಾಗ ಕುದುಂಬಿ ನಾವಾಗಿ ಮೇರೆ ಮೀರೋಣ ಎಲ್ಲ ದಾಟಿ ಚಂದ ಮೀಟಿ ನಾವೆಲ್ಲ ಅರಿದು ಬೆರೆತು ಹಾಡಿ ಕುಣಿಯುವ ಸ್ನೇಹದಿಂದ ಕೂಡಿ ಕಳೆದು ಆಟ ಆಡೋಣ ಪ್ರೀತಿಯಿಂದ ಹಾದಿ ಸಾಗಿ ಲೋಕ ನೋಡೋಣ ನಾವೆಲ್ಲ ಅರಿತು ಬೆರೆತು ಹಾಡಿ ಕುಣಿಯುವ ಬಾಳೆಂಬ ಹೂದೋಟ ಗಂಧ ತಂದಾಗ ಎಂದೆಂದು ಕಂಪನ್ನು ಹೀರಿ ಸವಿಯೋಣ ಹಕ್ಕಿ ಹಾಗೆ ಚುಕ್ಕಿ ಹಾಗೆ ಎಲ್ಲ ಅರಿತು ಬೆರೆತು ಮಾಡಿ ಕುಣಿಯುವ ಸ್ನೇಹದಿಂದ ಕೂಡಿ ಕಳೆದು ಆಟ ಆಡೋಣ ಪ್ರೀತಿಯಿಂದ ಹಾದಿ ಸಾಗಿ ಲೋಕ ನೋಡೋಣ ನೀಗುತ್ತ ಹೆಸರ ನೀಗುತ್ತ ನಾವೆಲ್ಲ ಅರಿತು ಬೆರೆತು ಹಾಡಿ ಕುಣಿಯುವ ನಾವೆಲ್ಲ ಅರಿತು ಬೆರೆತು ಹಾಡಿ ಕುಣಿಯುವ ಬೊಂಬಾಟ ಅಲ್ವೇನಮ್ಮ ರಾಮನಾಥ್ ಮೇಸ್ ಇದ್ ಕಣೆ ಅಷ್ಟು ಎಲ್ಲ ಚೆನ್ನಾಗಿರುತ್ತೆ. ಆದ್ರೂ ಮೈತಾ ಎಲ್ಲ ನೋವಮ್ಮ ಏನಾದ್ರೂ ಪ್ರೋಗ್ರಾಮ್ ಎಲ್ಲ ಮಜಾ ಇತ್ತಲ್ಲ ಕ್ಯಾಂಪ್ ಎಲ್ಲ. ಕ್ಯಾಂಪ್ ಬಂದ್ರೆ ಹಿಂಗಿರ್ಬೇಕಪ್ಪ. ನನ್ನ ಮಕ್ಳ ಇವತ್ತು ಇವನ ಗ್ರಾಚಾರ ಚೆನ್ನಾಗಿತ್ತು. ಇವನೇನಾದ್ರೂ ಇವತ್ತು ರಾಮನಾಥ್ ಮಾಸ್ಟರ್ ಕೈಲಿ ಸಿಕ್ಕಿದ್ರೆ ಈ ನನ್ನ ಮಗನ ಎತ್ತಗಳಿ ಮಾಡಿಸ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರು? ನಿನ್ನೆ ರಾತ್ರಿ ಮೂಗ್ ತನಕ ಕುಡ್ದದನ್ನ ಕಕ್ಕಿಸ್ತಾ ಇದ್ರು ಅಷ್ಟೇ. ಗುರು ಇವನ್ ಕೈಲಿ ಒಂದ್ ಪದ್ಯ ಆಡ್ತಿದ್ರೆ ಹೇಗಿರ್ತಿತ್ತು? ಸೀರಿಯಸ್ ಆಗಿ ಪಾಠ ಮಾಡ್ತಿದ್ರಿಂದ ಬಚಾವ್ ಅಷ್ಟೇ. ನನಗಂತೂ ಭಾರಿ ಹೊಟ್ಟೆ ಆಗ್ತಿದೆಯಪ್ಪ. ಕ್ಯಾಂಟೀನ್ ಅಲ್ಲಿ ಬೇರೆ ನಿಂಬೆ ಹುಳಿ ಚಿತ್ರಾನ್ನ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದ ಬಟ್ಟ. ಲೋ ಶ್ಯಾಮ, ಇವತ್ತೆಲ್ರಿಗೂ ಅಂಬಾಭವನದಲ್ಲಿ ನೀನೇ ಯಾಕೆ ಊಟ ಕೊಡಿಸಬಾರ್ದು? ಎಲ್ರಿಗೂ ನಾನೇ ಕೊಡ್ತೀನಿ, ನನಗೇನು ಮುಳ್ಳ? ಹಾಗಾದ್ರೆ ಶಿವ ಹತ್ರ ಬಾಜಿ ಕಟ್ಟು. ಶಾಮು ಶಿವು ಮೇಡ್ ಫಾರ್ ಬಾಜಿ ಪೇರ್. ಇಲ್ಲ 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 ಬೇಡಪ್ಪ. ಹಾ ಆಯ್ತು, ಬಾಜಿ ಸ್ಪೆಷಲಿಸ್ಟ್ ಅಂತಾನೆ ತಯಾರು ಮಾಡಿರೋ ಸ್ಪೆಷಲ್ ಬಾಜಿ. ಶಿವು ಅಲ್ಲಿ ನೋಡು, ಅದ್ರೊಳಗೆ ಹೋಗಿ ಬಂದ್ಬಿಡು. ಎಲ್ರಿಗೂ ಅಂಬಾಭವನದಲ್ಲಿ ಊಟ ಗ್ಯಾರಂಟಿ. ಇದು ಗಾನ್ ಕೇಸಪ್ಪ. ನಡಿಯಲೇ ಬಚ್ಚನ್ ಚಿತ್ರಾನ್ವೇ ಗತಿ. ಏನು ಹುಡುಗಾಟವೆ? ಮತ್ತೆ ನನ್ನ ಹತ್ರ ಬಾಜಿ ಕಟ್ತಾರೆ. ನಿಲ್ರೋ, ಈ ಶಿವು ಯಾವತ್ತೂ ಬಾಜಿಯಲ್ಲಿ ಸೋತವನಲ್ಲ. ಇವತ್ತು ಅಂಬಾಭವನದಲ್ಲಿ ಎಲ್ರಿಗೂ ಊಟ. ನನ್ನ ಮಗ ಗೆದ್ಬಿಡ್ತಾನೆ ಗುರು, ಇವತ್ತು ಲೆಕ್ಚರ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ವೇನೆ ಅಲ್ಲ? ಒಂದ್ ನಿಮಿಷ. ಗುಡ್ ಆಫ್ಟರ್ನೂನ್ ಸರ್. ನಮಸ್ಕಾರ. ಏನ್ರಯ್ಯ ಮಾಡ್ತಿದ್ದೀರಿ ಇಲ್ಲಿ? ಕ್ಲಾಸ್ ಇಲ್ವೇನೋ? ಫಿಸಿಕೆ ಕ್ಲಾಸು ಸರ್. ಲಂಚ್ ಬ್ರೇಕ್ ಆದ್ಮೇಲೆ
ಸರಿ ಹೋಗಿ ಬಟ್ ಹೋಟ್ಲು ಚಿತ್ರಾನ್ನ ತಿನ್ನಿ. ಅಳಸಿದೆ ಸರ್. ನಾಟಿ ಬಾಯ್ಸ್. ಏನಮ್ಮ ಏನಾಯ್ತು? ಐ ಆಮ್ ಸಾರಿ. ಹೇಗಿರು? ಶಿವು, ನೀನಿಲ್ಲಿ? ಸರ್ ಅದು ವಾಟ್ ದಿ ಹೆಲ್ ಆರ್ ಯು ಡೂಯಿಂಗ್ ಹಿಯರ್? ಏನಾಯ್ತಮ್ಮ? ಏನಾಯ್ತು ನಿಮ್ಗೆ? ಏನ್ ಮಾಡ್ತಾ ಇವನು? ಶಿವು, ನೀನು ಬಹಳ ಒಳ್ಳೆ ಹುಡುಗ ಅಂತ ತಿಳಿದಿದ್ದೆ. ಹೇಳು, ಏನ್ ಮಾಡಿದೆ ಹೇಳು? ನನ್ನ ಮೇಲೆ ಕೈ ಮಾಡ್ತೀಯೇನೋ ಅಯೋಗ್ಯ? ನೋಡ್ತಿರು, ನಾನೇನ್ ಮಾಡ್ತೀನಿ ಅಂತ ನೋಡ್ತಿರು. ಸರಿ ಹಾದಿ ಬಿಟ್ಟು ಗೋ ಟು ದಿ ಕ್ಲಾಸಸ್. ಸರ್ ಶಿವನ್ ಒಂದ್ ತಿಂಗಳು ಸಸ್ಪೆಂಡ್ ಮಾಡಿದಾರಲ್ವಾ? ಚೇಚೆ ಅವನ ಕೈಲಿ ನಾವು ಬಾಜಿ ಕಡಿಸ್ತಾ ಬಾಜಿ ತುಕೊಂಡ್ರು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಹೀಗಾಗುತ್ತೆ ಅಂತ ನಾನೇನಾದ್ರೂ ಕನ್ಸ್ಕೊಂಡಿದ್ನ ಹೇಳು? ಅವನಿಗೆ ಮುಳ್ಳಾಯ್ತು. ಕ್ಲಾಸ್ ಬೇರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂಕ ಪಂಚಾಲಯ ಪಂಚಾಲಯ ನನಗ್ ಗೊತ್ತಿಲ್ಲನ. ಹೇಗಿದೆಯಾ ಪಂಚಾಲಯ? ಚೆನ್ನಾಗಿದ್ದೀನಿ ಬುದ್ಧಿ. ಒಂದು ಡಿಪಾಸಿಟ್ ಆಯ್ತು. ಎದ್ ಬರಕೋ. ಯಾರು? ಸಿದ್ದಿನ ತಾಯಿ ಸರ್. ಅಳ್ಬೇಡಕ್ಕಂದ ಜಾಣ ಮರಿ ನೀನು. ಮುಟ್ಟು ಮರಿ. ಚೆನ್ನಾಗಿದೆಯಮ್ಮ? ಲೇಡೀಸ್ ಓಟು ಗ್ಯಾರಂಟಿ ಆಯ್ತು. ನೆಹರು ಅವರಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನನಗೂ ಅಷ್ಟೇ. ಅದಕ್ಕೆ ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ. ನನಗಾದ್ರೂ ದೀನ ದಲಿತರು ಅಂದ್ರೆ ಪಂಚಪ್ರಾಣ. ಅದಕ್ಕೋಸ್ಕರವೇ ನನ್ನ ಹುಟ್ಟು ಹಬ್ಬವನ್ನ ಯಾವಾಗ್ಲೂ ನಿಮ್ಮ ಜೊತೆ ಆಚರಿಸ್ತೀನಿ. ಬಾರ್ಲ ಮಗ, MLA ಸಾಹೇಬರು ಬಂದವ್ರೆ. ಅವರೇ ಏನಾನ ಮಾಡ್ತಾರೆ. ಎದ್ದೇಳ ಮ್ಯಾಕೆ ದಾರಿ ಬಿಡ್ರಪ್ಪ, ಬಿಡಿ ದಾರಿ ಬಿಡಿ, ಬಿಡಿ ಬೀಳ ದೊಡ್ಡವ್ರ ಕಾಲಿಗೆ. ಶಿವ್ ಸರ್. ಓ ನಮ್ಮ ಶಿವು. ಹೇಗಿದೆಯಾ ಶಿವು? ಅವ್ರ ತಂದೆ ಹನುಮ ಸರ್.
ಹನುಮ ಆಗಿದೆ ಹನುಮ. ಕಾಪಾಡ್ಬೇಕು ಬುದ್ಧಿಯಾರ. ಓದಿ ಕಲೆಕ್ಟರ್ ಮಾಡಿಸ್ಬೇಕು ಅಂತಿದ್ ಮಗನ್ನ ಹೊರಗ್ ಕಟ್ಬಿಟ್ಟವ್ರೆ. ನೀವೇ ಕಾಪಾಡ್ಬೇಕು. ಅಳಬೇಡ ಶಿವು. ಹನುಮ ಹನುಮ ಏನವಂತ ಅದು? ಅದೇ ಕಾಲೇಜ್ನಲ್ಲಿ ಏನೋ ಗಲಾಟೆ ಆಯ್ತಂತ, ಅದಕ್ಕೆ ಅವ್ನು ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಸಮಾಜ ಉದ್ಧಾರವಾಗಬೇಕಾದ್ರೆ ನಮ್ಮ ಹುಡುಗರು ವಿದ್ಯಾವಂತರಾಗಬೇಕು, MLAಗಳಾಗಬೇಕು, ಮಂತ್ರಿಗಳಾಗಬೇಕು. ನಿಮ್ಮಂತ ದೀನ ದಲಿತರ ಉದ್ಧಾರವೇ ನಮ್ಮ ದೇಶದ ಉದ್ಧಾರ. ಇದಕ್ಕಿಂತ ಹೆಚ್ಚಿನ ಕೆಲಸ ನನಗೆ ಇನ್ನೇನು ಬೇಕು? ನಾಳೆನೆ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ. ಶಿವು, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗು. ನಿಮ್ಮಂತ ಯುವಕರು ಕಾಲೇಜ್ಗೆ ಹೋದ್ರೇನೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. MLA ಶ್ರೀನಿವಾಸ್